ಅಲ್ಲ ಶ್ರುತಿ ಹೋಗಿ ಎಷ್ಟು ದಿವಸ ಆಯಿತು, ಒಂದು ಫೋನ್ ಮಾಡಲಿಲ್ಲಲ್ಲ, ನಾನೇ ಮಾಡಂತಾಳು. ಹಲೋ, ಏನು ಚಿಕ್ಕಮ್ಮ, ಏನು ಅಪರೂಪಕ್ಕೆ ಈ ಮಗಳು ನೆನ್ಸ್ಕೊಬಿಟ್ಟಲ್ಲ, ಹೆಂಗಿದ್ದಿ ಚಿಕ್ಕಮ್ಮ? ಓ ಶ್ರುತಿ, ನಾನು ನೆನ್ಸ್ಕೋಬೇಕು, ನೀನು ನನ್ನ ಮರ್ತೇ ಬಿಡ್ತೀರ ಯವ್ವ. ಚಿಕ್ಕಮ್ಮ, ನಿಂಗೆ ಗೊತ್ತಿಲ್ಲ ನನ್ನ ಕೆಲಸ, ಮಕ್ಳನ್ನ ಸ್ಕೂಲಿಗೆ ಕಳಿಸ್ಬೇಕು, ಇವ್ರನ್ನ ಕೆಲ್ಸಕ್ಕೆ ಕಳಿಸ್ಬೇಕು, ಈ ಮನೆಯೆಲ್ಲ ಕೆಲಸ ಮಾಡೋತ್ತಕ್ಕೆ ಸಾಕಾಗೋಯ್ತದೆ. ಈ ಕೆಲ್ಸಕ್ಕೆ ಸೇರ್ಕೊಂಡಿದ್ದೀನಿ ಚಿಕ್ಕಮ್ಮ, ಇನ್ನೆಲ್ಲಿ ಬರಲಿ, ಯಾತಕ್ಕೆ ಫೋನ್ ಮಾಡಲಿ? ಕೆಲ್ಸಕ್ಕೆ ಸೇರ್ಕೊಂಡೇನೆ? ಯಾವ ಕೆಲ್ಸಕ್ಕೆ ಸೇರ್ಕೊಂಡೆ? ಈಗಿರೋ ಕೆಲಸದ ಮೇಲೆ ಕೆಲಸ ಎಲ್ಲ ಮಾಡೋಕ್ಕೈತೆ ನಿನ್ನ ಕೈಲಿ ಶ್ರುತಿ? ಅಯ್ಯೋ ಚಿಕ್ಕಮ್ಮ, ಈ ಮನೇಲಿ ಕುತ್ಕೊಂಡು ಇನ್ನೇನು ಕೆಲಸ? ಬೆಳಿಗ್ಗೆ ಸಂಜೆ ಮನೆ ಕೆಲಸ ಇರ್ತದೆ, ಮಧ್ಯದಲ್ಲಿ 2-3 ಗಂಟೆ ಪುರ್ಸೊತ್ತಾಗಿರ್ತೀವಿ, ಸುಮ್ಮನೆ ಕುತ್ಕೊಂಡು ಟಿ ವಿ ನೋಡೋಕ್ಕೆ ಅಂತೇಳಿ ಹಿಂಗೆ ಸೇರ್ಕೊಂಡೆ ಚಿಕ್ಕಮ್ಮ. ಮಧ್ಯದಲ್ಲಿ ಸಿಗೋ 2-3 ಗಂಟೆಲಿ ಅದೇನು ಕೆಲಸ ಮಾಡೀತೆ, ಅದೇನು ಸೇರ್ಕೊಂಡೆ, ಏನು ಕೆಲಸಕ್ಕೆ? ಅಯ್ಯೋ ಚಿಕ್ಕಮ್ಮ, ಇಲ್ಲೇ ಪಕ್ಕದಲ್ಲಿ ಒಂದು ಚಿಕ್ಕ ಫ್ಯಾಕ್ಟ್ರಿ ಇದೆ, ಈ ಹಪ್ಪಳ ಸಂಡಿಗೆ ಮಾಡೋದು. ನಮ್ಗೆ ಆದಾಗ ಹೋಗಿ 2-3 ಗಂಟೆ ಟೈಮ್ ಕೆಲಸ ಮಾಡ್ಬಿಟ್ಟು ಬಂದರೆ 1 ಗಂಟೆಗೆ ಇಷ್ಟು ಅಂತ ಕೊಡ್ತಾರೆ. ಹೆಂಗೋ ಒಂದಿಷ್ಟು ಮನೆ ಖರ್ಚಿಗೆ ಆಯ್ತದೆ ಅಂತ ಸೇರ್ಕೊಂಡೆ ಚಿಕ್ಕಮ್ಮ. ಓ ಹಪ್ಪಳ ಸಂಡಿಗೆ ಮನೆಗೂ ತಂದು ಮಾಡ್ತಾರಲ್ಲ ಏನು ಶ್ರುತಿ ಅಂತವ, ಅಲ್ಲೇ ಹೋಗಿ ಮಾಡ್ತೀಯ ನೀನು? ಚಿಕ್ಕಮ್ಮ, ಮನೆಗೆ ತಂದು ಮಾಡಿದ್ರೆ ಬರಬೇಕು, ಓದ್ಕೊಂಡು ಹೋಗ್ಬೇಕು, ಅಲ್ಲೇ ಹೋಗಿ ಮಾಡ್ಬಿಟ್ಟು ಒಂದು ಗಳಿಗೆ ಬಂದರೆ ಈತಾಗ ಮನೇನೂ ಗಲೀಜಾಗಕ್ಕಿಲ್ಲ, ಓದ್ಕೊಂಬರೋ ಕೆಲಸವೂ ಇರೋಕ್ಕಿಲ್ಲ. ಅದಕ್ಕೆ ಅಲ್ಲೇ ಕರೆದ್ರು ಹೋಗ್ಬಿಟ್ಟು 2-3 ಗಂಟೆ ಟೈಮ್ ಮಾಡಿಬಿಟ್ಟು ಬರ್ತೀನಿ. 1 ಗಂಟೆಗೆ 100 ರೂಪಾಯಿ ಕೊಡ್ತಾರೆ, 3 ಗಂಟೆ ಟೈಮ್ಗೆ 300 ರೂಪಾಯಿ ಆಯ್ತದೆ. ಸಾಕಲ್ವೇ ಚಿಕ್ಕಮ್ಮ? ಓ ಬೇಜಾನಾಯ್ತಲ್ಲ ಶ್ರುತಿ, 3 ಗಂಟೆ ಟೈಮ್ 300 ರೂಪಾಯಿ, ದಿವಸ 300 ದುಡಿದ್ರೆ ತಿಂಗಳಿಗೆ 9,000 ರೂಪಾಯಿ ಆಯಿತು. ಮನೆ ಖರ್ಚೆಲ್ಲ ನಿನ್ನ ಕೈಲೇ ಆಗೋಯ್ತದಲ್ಲ, ನೀನು ಗಂಡ ದುಡ್ದಿದ್ದೆಲ್ಲ ಉಳಿಸ್ಕತಿಯೇ? ಓ ಚಿಕ್ಕಮ್ಮ, ಕತೆ ಕೇಳು, ನಾನೇನು ತಿಂಗಳ ಪೂರ್ತಿ ಹೋದೇನೆ, ವಾರಕ್ಕೆ 2-3 ದಿವಸ ವಾರ ಇದ್ದಾಗ ಅಲ್ಲಿ ಇಲ್ಲಿ ಹೋಗ್ಬೇಕು ಅಂದಾಗೆಲ್ಲ ರಜೆ ಹಾಕ್ಬಿಡ್ತೀನಿ. ಅಂಗಾಡಿ ಒಂದು 7 ಸಾವಿರ ಕೈಗೆ ಸಿಗ್ತದೆ ಅನ್ನೋ, ನೀನು ಹೇಳ್ದಂಗೆ ಮನೆ ಖರ್ಚಿಗೆ ಆಯ್ತದೆ. ಇವ್ರು ದುಡ್ದಿದ್ದೆಲ್ಲ ಚಿಕ್ಕಮ್ಮ, ಮಕ್ಕಳು ಓದ್ಸೋಕ್ಕೆ, ಮನೆ ಲೋನ್ ಕಟ್ಟೋಕ್ಕೆ, ಹಿಂಗೆ ವ್ಯವಹಾರಗಳಿಗೆ ಎಲ್ಲ ಇವ್ರದ್ದು ಆಗೋಯ್ತದೆ. ಮನೆಗೋಸಿ ತಡ ಬಂದಾಯ್ತಿತ್ತು, ಈಗ ಸುಧಾರಿಸ್ಕೊಳಂಗೆ ಹೆಂಗೋ ಆಯ್ತದೆ. ಓ ಅಲ್ಲಿ ಬಿಡು, ಒಳ್ಳೇದು. ಈಗಿನ ಕಾಲದಾಗೆ ಗಂಡಸ್ರನ್ನೇ ಕಾಯ್ಕೊಂಡು ಕೂತ್ಕೊಳ್ಳೋದು ತಪ್ಪು. ಹೆಣ್ಮಕ್ಳಿಗೂ ಬುದ್ಧಿ ಅದೇ, ಶಕ್ತಿ ಅದೇ, ಏನಾರ ಮಾಡಬೇಕು ಅಂದಿದ್ದು ಮಾಡ್ಬೋದು. ನಮ್ಮ ಕಾಲ್ದಂಗೆ ಏನಲ್ಲ, ನಮ್ಮ ಕಾಲದಲ್ಲಿ ಅವ್ರು ಗಂಡಸರು ದುಡಿದಿರೋ ಹೆಂಗೂ ಸಾಚ್ಕೋತಾ ಇರಲಿಲ್ಲ. ಈಗ ನನ್ನಂಗೆ ಪಾಡತ್ತವರು ಈಚೆಗೆ ಬಂದು ಪಾಡ್ಬಿಡ್ಬೇಕಾಯ್ತು, ಅದು ಯಾವಾಗೋ ಎತ್ತಾಗೋ ಅಂತ. ಈಗ ಎಲ್ಲ ಕೈಕಾಲು ಚೆಂದಾಗಿದ್ದಾಗ, ಗಂಡ ಮಕ್ಳಿದ್ದಾಗಲೂ ನಮಗೆ ನಾವು ಸ್ವಾವಲಂಬಿಗಳಾಗ್ಬಿಟ್ರೆ ತಂಟೆ ಇರೋಕ್ಕಿಲ್ಲ ಅಲ್ವಾ? ಹ್ಞೂ ಚಿಕ್ಕಮ್ಮ, ಈಗ ಮಕ್ಳು ಏನಾರ ಕೇಳಿದ್ರು ಕೊಡಿಸ್ಬೋದು, ಕೈಯಲ್ಲಿ 2 ಕಾಸು ಓಡಾಡ್ತದೆ. ನಮ್ಗೇನಾರ ಬೇಕು ಬೇಡ ಅಂದರೂ ತಗೋಬೋದು, ಮನೆಗೆ ಏನಾರ ಕಂಡಿದ್ದಬೇಕು ಅಂದರೂ ತಗೋಬೋದು. ಆ ಗಂಡಸ್ರ ಕೈಯೇ ಕಾಯ್ಕೊಂಡು ಕೂತಿರುವಾಗ ಅವ್ರು ಕೊಟ್ಟಾಗ ನಾವು ಇಸ್ಕೊಂಡಾಗ ಅದು ಬೇಡ್ಕೊಂಡು ನಿಂತ್ಕೋಬೇಕು. ನಾವು ಗಟ್ಟಿಮುಟ್ಟಿಯಾಗಿದ್ದಾಗಲೇ ನಾವು ಯಾಕೆ ಹಂಗೆ ಕೈ ಹೊಡ್ಕೊಂಡು ನಿಂತ್ಕೋಬೇಕು ಚಿಕ್ಕಮ್ಮ? ಅದಕ್ಕೆ ಒಂದು ದಿವಸ ಹಿಂಗೆ ಕೂತ್ಕೊಂಡು ಯಾಕೋ ಸ್ಯಾನೆ ಬೇಜಾರಾಯಿತು, ಈ ಕೈ ಕಾಲು ಚೆನ್ನಾಗಿದೆ, ಯಾಕೆ ಕೂತ್ಕೊಳ್ಳೋದು, ಏನಾರ ಮಾಡೋಣ ಅಂತೇಳಿ ಇಲ್ಲಿ ಅಕ್ಕಪಕ್ಕದ ಹೆಂಗಸ್ರು ಹೋಗೋರು, ಅವ್ರನ್ನ ಕೇಳ್ಬಿಟ್ಟು ಹೋದೆ. ಹಿಂಗೆ ಬೇಕಾದಾಗ ಬಾರಮ್ಮ, ಇಷ್ಟು ಮಾಡ್ಬಿಟ್ಟು ಹೋಗ್ಬೇಕು, ಒಟ್ನಲ್ಲಿ ಒಂದು ದಿವಸಕ್ಕೆ ಬಂದರೆ 3 ಗಂಟೆ ಟೈಮಾರ ಮಾಡಬೇಕು ಅಂತ ಹೇಳಿದ್ರು. ಆಯಿತು ಅಂತೇಳಿ ಬೆಳಿಗ್ಗೆ ಮಕ್ಳನ್ನ ಕಳಿಸಿ ಮನೆ ಕೆಲಸ ಎಲ್ಲ ಮುಗಿಸ್ದೊಳು ಹೋಗ್ತೀನಿ. ಆಮೇಲೆ 3 ಗಂಟೆ ಟೈಮ್ ಮಾಡಿಬಿಟ್ಟು ಬಂದವಳು ಅಡುಗೆ ಮಾಡ್ತೀನಿ, ಮಕ್ಕಳು ಬರ್ತಾರೆ. ಆಮೇಲೆ ಇಂತಿದೆ ನಿಮಗೆ ಗೊತ್ತಲ್ಲ, ಮನೆ ಕೆಲಸಗಳು ಮಾಡ್ಕೊಂಡು ಎಲ್ಲರೂ ಹೋಗೋ ದಿವಸ ಹೇಳ್ಬಿಡ್ತೀನಿ ಬರೋಕ್ಕಿಲ್ಲ ಅಂತ, ಅಷ್ಟೇ ಸಂಬಳ ಹಿಡ್ಕೊತಾರೆ, ಮುಗೀತು. ಒಳ್ಳೇದು ಕಣೆ ಹೇಳು. ಈ ಟೇಲರಿಂಗ್ ಕೆಲಸ ಮಾಡ್ತಾರೆ, ಹಪ್ಪಳ ಸಂಡಿಗೆ ಮಾಡ್ತಾರೆ, ಈಗ ಅದೆಂಥದ್ದು ಕ್ಯಾಂಡ್ಲು ಸೋಪು ಇವು ಏನೇನೋ ಮಾಡ್ತಾರೆ ಕಣೆ ತಾಯಿ. ನಾನು ಈ ಮೊಬೈಲ್ನಾಗ ಅವಾಗ ನೋಡ್ತಿರ್ತೀನಿ. ನಮ್ಗೆ ಈ ವಯಸ್ಸಿನಾಗ ಮಾಡೋಕ್ಕಾಗಿಲ್ಲ, ಸದ್ಯ ಮನೆ ಕೆಲಸ ಮಾಡಿ ಬೆನ್ನೆ ಎತ್ತೋದಕ್ಕೆ ಸಾಕಾಯ್ತದೆ. ಇದ್ಯಾಕೆ ಹಿಂಗಂತ ಚಿಕ್ಕಮ್ಮ, ನಿನ್ಗೇನು ದುಡಿಯೋ ಹಣೆ ಬರ? ಲಕ್ಷ ದುಡಿಯೋ ಮಗ ಇರುವಾಗ ಈ ವಯಸ್ಸಿನಾಗ ಯಾಕೆ ದುಡಿತಿ? ದುಡಿಯೋ ವಯಸ್ಸಿನಾಗೆಲ್ಲ ಚೆನ್ನಾಗಿ ದುಡ್ದಿದ್ದಿ. ಮಾವ ಬಿಟ್ಟೋದ್ರು ನಿನ್ನ ಕೈ ಕೊಡಲಿಲ್ಲ. ಇವತ್ತು ಮಗ ಎದ್ದವನೇ ನೋಡ್ಕೊತಾನೆ ತಗೋ. ಇನ್ನೂ ನಮ್ಗೆ ಆ ಪಾಡು ಯಾವ ಕಾಲಕ್ಕೂ. ನೀನೀಗ ಕುಂತ್ಕೊಂಡ್ರು ಟೈಮ್ನಾಗೆ ನಮಗೆ ಯಾಕೆ ನೆನೆಸ್ಕೊಂಡು ಚಿಕ್ಕಮ್ಮ? ನಿಂಗೇನೆ ಅಂಥ ಬಾಧೆ ಇರೋದು? ಮನೆ ಬಾಡಿಗೆ ಬರ್ತವೆ, ಗಂಡ ದುಡಿತಾನೆ, ಏನೋ ಒಂಚೂರು ಪಾರು ಖರ್ಚಿಗೆ ಹೊಸಿ ಮನೆ ಲೋನ್ ತೀರೋ ಗಂಟ ಕಷ್ಟ. ಅದು ಬಿಟ್ಟರೆ ನಿಂಗೇನು ತಾಯಿ ಅಂತ ಕೊರತೆ ದೇವ್ರು ಕೊಟ್ಟಿರೋದು? ಅದೇ ಚಿಕ್ಕಮ್ಮ, ಅದೆಲ್ಲ ಮುಗಿಯೋ ಗಂಟ್ಲಾರು ದುಡಿಬೇಕಲ್ವೇ? ಅದನ್ನೇ ನಾನು ಹೇಳಿದ್ದು, ನಾನು ನಿನ್ನಂಗೆ ಗೊತ್ತು ಕುತ್ಕೋಬೋದು, ಈಗ ಯಾಕೆ ಕುತ್ಕೋಬೇಕು ಅಂತ. ಎಲ್ಲೋದ್ರು ಮಗ ಸೊಸೆ? ಅಯ್ಯೋ ಸುಮ್ಕಿರು ಶ್ರುತಿ, ನೀನು ಮಗ ಸೊಸೆ ಆಲೇ 3 ದಿವಸ ಆಯಿತು. ಅದೆಂಥದ್ದು ಹನಿಮೂನು ಅಂತೇಳಿ ಹೋಗೋರೆ, ನಾನು ಒಬ್ಬಳೇ ಇವನಿ, ಅದಕ್ಕೆ ಬೇಜಾರಾಯ್ತಿತ್ತು. ನೀನೇ ಫೋನ್ ಮಾಡಲಿಲ್ಲ, ನಾನೇ ಮಾಡೋಣ ಅಂತ ಮಾಡಿದೆ. ಇಷ್ಟ ಗಂಟೆ ಮನೆ ಕೆಲಸ ಬಡ್ದು ಈಗ ಕೂತೀವಿ. ಹನಿಮೂನ್ಗೆ ಹೋಗೋರಾ? ಎಲ್ಗೋಗೋರು ಚಿಕ್ಕಮ್ಮ? ಅದೆಂಥದ್ದು ಮನಾಲಿ ಅಂತ ಕಣವ ತಾಯಿ, ಅದೇ 3 ದಿವಸ ಆಯಿತು, ಇನ್ನೂ 2 ದಿವಸ ಆಮೇಲೆ ಬರ್ತಾರೆ. ಓಹೋ, ದೂರ ಊರು ಸಂದಾಕದೆ, ನಾನು ನೋಡಿ ನಿಮ್ಮ ಮೊಬೈಲ್ನಾಗೆ. ಸರಿ, ನೀನು ಒಬ್ಬಳೇ ಇರ್ತಿಯಲ್ಲ, ಇನ್ನೇನು ಕೆಲಸ ಬಿಡು, ಅಷ್ಟು ಆದಷ್ಟು ಮಾಡಿಕೊಂಡು ಆರಾಮಾಗಿರು. ಅಯ್ಯೋ ಸುಮ್ಕಿರು ಶ್ರುತಿ, ಒಬ್ಬಳೇ ಇದ್ದರೂ ನಾನೇ ಮಾಡಬೇಕು, ಎಲ್ಲರೂ ಇದ್ರೂ ನಾನೇ ಮಾಡಬೇಕು. ನನ್ನ ಹಣೆ ಬರ ಇದು ಮಾತ್ರ ತಪ್ಪಲಿಲ್ಲ ನನಗೆ. ಇದ್ಯಾಕೆ ಚಿಕ್ಕಮ್ಮ ಹಿಂಗಂತೆ? ಸೊಸೆ ಬಂದಬೇಕು, ನೀನೇ ಮಾಡಬೇಕೆ? ಇಲ್ವಾ ಪವಿತ್ರ ಮಾಡ್ಕೋತಾಳೆ ಮನೆ ಕೆಲಸವಾ? ಆಚೆ ಕೆಲಸ ಮಗ ಮಾಡ್ಕೊತಾನೆ, ನಿನ್ಗೇನು ಕಡಿಮೆ? ಆರಾಮಾಗಿರೋದು ಬಿಟ್ಟು ಅನ್ನಕ್ಕೇನು ಅನ್ನವ, ಮನೆ ಕೆಲಸನ ಇತ್ಲು ಕಡ್ಡಿ ಹತ್ಲ ಇಕ್ಕಲ್ಲ. ಬೆಳಿಗ್ಗೆ ಬರ್ತಾಳೆ, ನಾಷ್ಟನ ಅದು ಅರ್ಧ ನಾನು ಮಾಡಿಕೊಟ್ರೆ ಇನ್ನರ್ಧ ಅಲ್ಲಾಡಿಸ್ತಾಳೆ. ಮಧ್ಯಾಹ್ನಕ್ಕೆ ಅಡುಗೆ ನನ್ನ ಮೇಲೆ ಬಿಡ್ತಾಳೆ.
ಇನ್ನು ರಾತ್ರಿಗೆ ಒಂದು ಮುದ್ದೆ ತಿರುವವ ಅಂದರೆ ಅದೊಂದು ಮಾಡ್ತಾಳೆ ಕಣವ. ಇನ್ನೇನು ಮಾಡೋಕ್ಕಿಲ್ಲ. ಅದು ಬಾಕ್ಲು ಇಕ್ಲು ತೊಳೆ ದಿವಸ ಆ ನಾಷ್ಟದ ಕೆಲಸಕ್ಕೂ ಬರೋಕ್ಕಿಲ್ಲ. ವಾ ಅದ್ಯಾಕೆ ಚಿಕ್ಕಮ್ಮ ನೀನು ಹೇಳು, ಬೇರೆ ಬೇರೆ ನೆದ್ಬಿಟ್ಟು ಬಾಕ್ಲು ತೊಳೆದ್ಬಿಟ್ಟು ಆಮೇಲೆ ಹೋಗಿ ನಾಷ್ಟ ಮಾಡು ಅಂತೇಳಿ. ಅಷ್ಟು ಕೆಲಸ ಮಾಡೋಕ್ಕಾಗಕ್ಕಿಲ್ವೇ? ಈಗೆಲ್ಲ ಹೆಂಗಸ್ರು ಮನೇಲಿ ಮಾಡಿ ಆಚೆ ಹೋಗಿಲ್ವೇ? ಒಳ್ಳೆ ಚೆನ್ನಾಯ್ತಪ್ಪ, ಮದುವೆ ಆಗಿ ಬಂದು ಹೆಣ್ಮಗಳು ಹಿಂಗೆ ಅಪ್ಪನ ಮನೆ ಮಾಡ್ದಂಗೆ ಅದು ಮಾಡ್ತೀನಿ ಇದು ಮಾಡಲ್ಲ ಅಂದರೆ. ಅಯ್ಯೋ ಶ್ರುತಿ, ಕೇಳಕ್ಕೆ ಹೋದೆ, ನಿನ್ನ ತಮ್ಮೇನು ಮದ್ದಿದ್ದಂಗೆ ಅವನು ಎನ್ಕಂಡ ಎಂಡ್ರು ಸರ್ಗಿಡ್ಕೊಂಡವ್ ನಾಳೆಯ. ಏನಾರು ಹೇಳಕ್ಕೋರೆ ಸುಮ್ಕಿರಮ್ಮ, ಅವ್ರ ಜಮೀನ್ದಾರ ಮಗಳು ಅವ್ರ ಮನೇಲಿ ಅವಳ ರಾಣಿ ಥರ ನೋಡ್ಕೊಂಡವ್ರೆ, ಈಗ ಹಂಗೆ ಅನ್ಬೇಡ ಅಂತಾನೆ. ಇನ್ನೇನು ಹೇಳಿ ಅದಕ್ಕೆ ಮೇಲೆ ಸರಿ ಹೋಯ್ತು ಕತೆ. ಇವನೇ ಹಂಗಾಗೋಗೋಣ. ಈಗ ನೀನು ಮಾಡ್ತೀರಿ ಸುಮ್ಕಿರ್ತಾನೆ ಚಿಕ್ಕಮ್ಮ? ಸುಮ್ಕಿರ್ದೆ ಏನು ಮಾಡ್ತಾನವ? ಈಗ ಅವ್ನು ಮನೇಲಿದ್ದಾಗ ನಾನು ಮಾಡಿದ್ರೆ ಅವಳೊಂದು ಮಾಡ್ತಿರ್ತಾಳೆ, ಸುಮ್ಕಿರ್ತಾನೆ. ಇನ್ನು ಅವ್ನು ಹಚ್ಕೋದಾಗ ಇವಳು ರೂಮ್ ಸೇರ್ಕೊತಾಳೆ, ಏನಾರ ಕರೀರೆ ಬತ್ತಾಳೆ ಇಲ್ಲ ಅಂತಿಲ್ಲ. ತಿರ್ಗಿ ನಾನೇನಾರು ಹೇಳಕ್ಕೋರೆ ಹಂಗಂತಾನೆ. ನಾನು ಅದಕ್ಕೆ ಸುಮ್ಮನೆ ಎಂತಕ್ಕೆ ಜಗಳಗಳು ಅಂತೇಳಿ ಜನ ಆಡ್ಕೋತಾರೆ, ಆಲೆ ಮದುವೆ ಆಗಿ ಇಷ್ಟು ಬಿರ್ನೆ ಹಿಂಗೆಲ್ಲ ಆಯ್ತದ ಅಂತೇಳಿ ನೋಡಿ ಸುಮ್ಕ ಆಯ್ತೀನಿ. ಈಗ ನೋಡು, ಕೆಲಸನೂ ಬಿಟ್ಟ ಅತ್ತಾಗ ನನ್ನೂ ಎಲ್ಲಿ ಬಿಟ್ಟು ಕಟ್ಕೊಂಡು ಎಂಟರಿಂದ ವಾರಾನ್ಗಟ್ಲೆ ಸುತ್ಕೊಂಡು ಕೂತವನೆ. ಅಯ್ಯೋ ಚಿಕ್ಕಮ್ಮ, ಮದುವೆ ಆದ ಹೊಸದು ಸಣ್ಣ ಪುಟ್ಟದಕ್ಕೂ ಒಬ್ರ ಮಧ್ಯೆ ಒಬ್ರು ಅರ್ಥ ಮಾಡ್ಕೊಳ್ಳೋದಕ್ಕೆ ಹಿಂಗೆಲ್ಲ ಮನಸ್ತಾಪಗಳು ಬರ್ತವೆ. ಅದಕ್ಕೆಲ್ಲ ದೊಡ್ಡದು ಮಾಡ್ಕೊಳಕ್ಕೆ ಹೋಗ್ಬೇಡ. ನೋಡೋಣ ಇನ್ನೂ ಒಂದೆರಡು ದಿವಸ ತಡಿ, ಆಮೇಲೆ ಹಿಂಗೆ ಆದರೆ ಸೀದಾ ಸದೇ ಹೇಳಬಿಡು, ನೀನು ಎಂಟ್ರು ಕೇಳಿ ಮಾಡಿಸು, ನಂಗೆ ವಯಸ್ಸಾಯ್ತು ಅಂತವ. ಈಗಲೇನು ಅನ್ನಕ್ಕೆ ಹೋಗ್ಬೇಡ, ಯಾಕೆಂದರೆ ನಿನಗೂ ಒಬ್ಬನೇ ಮಗ. ಅವನುವೇನೋ ನಮ್ಮಮ್ಮ ನಾನು ಎಂಟ್ರು ಬಂದ ತಕ್ಷಣ ಹಿಂಗೆಲ್ಲ ಆಡಿದ್ಲು ಅಂತಾನೆ. ಅದಕ್ಕೆ ಒಂದು 2 ದಿವಸ ತಾಳು ಚಿಕ್ಕಮ್ಮ. ಏನೋ ಕಣ್ತಾಯಿ, ನೀನು ಹೇಳೋಕ್ಕಾಯ್ತು. ಆದ್ರೂ ಎಲ್ಲ ಅಂದಂಗೆ ಈ ಗಂಡು ಮಕ್ಕಳು ಎಂಟ್ರು ತಿರ್ಗೊಂಡ್ಮೇಲೆ ಬದಲಾಗೋಯ್ತಾರೆ. ನನ್ನ ಮಗ ಇತ್ತಿತ್ಲಾಗಿ ಹಿಂಗೆ ಮಾಡ್ತಾವ್ನು ಕಣ್ತಾಯಿ, ಮುಂಚೆ ಹಿಂಗಿರಲಿಲ್ಲ. ನಾನು ನಿಮ್ಮ ಮಾವ ನಮ್ಮ ಅಣ್ಣನ ಇದು ಮಾಡ್ಕೊಂಡಿದ್ದೆ, ಬದಲಾಗೋದು ನೋಡಿದ್ದೆ. ಅವನು ಹೆಂಗೆ ಹತ್ಕೊಂಬ ಬಂದ ಮೇಲೆ ಬದಲಾಗೋದ ನೋಡು, ನಮ್ಮನ್ನೆಲ್ಲ ಕ್ಯಾರೆ ಅನ್ನೋದೇ ಬಿಟ್ಬಿಟ್ಟಿದ್ದ. ಹಂಗೆ ನನ್ನ ಮಗ ಆಗಲ್ಲ ಅಂದರೆ ಇವನು ಹಂಗೆ ಆಗೋದೆ ಹೋಗತ್ತೆ. ಚಿಕ್ಕಮ್ಮ, ಇವನೇ ನಂಗೆ ಹಾಕಿಲ್ಲ, ನೀನು ತಲೆ ಕೆಡ್ಸ್ಕೊಬೇಡ, ಆರಾಮಾಗಿರು. ಹಂಗೇನಾರ ಇದ್ದರೆ ನಾನೇ ಯಾವಾಗಾರ ಫೋನ್ ಮಾಡಿ ಮಾತಾಡ್ತೀನಿ. ವಸ್ತು 1-2 ದಿವಸ ಜೊತೆಗೆ ತಿರುಗಾಡ್ತಾರೆ, ಆಮೇಲೆ ಅವನಿಗೆ ಅರ್ಥ ಆಯ್ತದೆ. ಅವನ ಥರ ಇವನು ಆಗೋಕ್ಕಿಲ್ಲ, ಸುಮ್ಕಿರು. ಸರಿ, ನನ್ನ ಕತೆ ಬಿಡ್ತಾಯಿ. ಅಡುಗೆ ಏನು ಮಾಡಿದ್ದೆ? ಹಾಲು ಊಟ ಬಂದ ಕೆಲಸಕ್ಕೆ ಈಗ ಹೋಗ್ಬೇಕು. ಚಿಕ್ಕಮ್ಮ, ಬೆಳಿಗ್ಗೆ ಟೊಮೆಟೊ ಗೊಜ್ಜು ಮಾಡಿ ಚಪಾತಿ ಮಾಡಿದ್ದೆ, ಮಧ್ಯಾಹ್ನಕ್ಕೆ ಉಪ್ಸಾರು ಮಾಡಿವ್ನಿ. ಮಧ್ಯಾಹ್ನ ಅನ್ನಕ್ಕೆ ಇಕ್ಕೊಳ್ಳೋಣ ಅಂತ ಸುಮ್ಕೆ ಬಂದೆ. ಕೆಲಸಕ್ಕೆ ಬೆಳಗ್ಗೆನೇ ಹೋಗಿದ್ದು, ಈಗ ವಾಪಸ್ ಹೋಯ್ತಾವೆ ನಿಮ್ಮ ಮನೆಗೆ. ಇನ್ನೇನು ಮಕ್ಕಳು ಬರೋದಕ್ಕೆ ಅನ್ನ ಮಾಡ್ತೀನಿ, ಮಕ್ಕಳು ಬರ್ತಾರೆ. ಬೆಳಿಗ್ಗೆನೇ ಮಾಡಿಬಿಡ್ತೀಯ ಅಡುಗೆ ಎಲ್ಲ, ಸಾರುವೆ? ಹ್ಞೂ ಚಿಕ್ಕಮ್ಮ, ಬೆಳಿಗ್ಗೆ ಒಂದು ಗಳಿಗೆ ಲೇಟಾದ್ರೂ ನಡೀತದೆ. ಅಲ್ಲಿಂದ ಬಂದ್ಮೇಲೆ ಮಾಡ್ತೀನಿ ಅಂದರೆ ಮಕ್ಕಳು ಬರೋದು ತಡ ಆಗೋತದೆ. ಅದಕ್ಕೆ ಬೆಳಿಗ್ಗೆನೇ ಮಾಡಿಬಿಡ್ತೀನಿ. ಹೆಂಗಿರೋ ಸೊಪ್ಪು ಬತ್ತಾಳಲ್ಲ, ಅವಳಾದ್ರೆ ಸೊಪ್ಪು ತಗೊಂಡು ಉಪ್ಸಾರು ಮಾಡಿಬಿಟ್ಟೆ. ಇನ್ನಿವ್ರು ಬರೋತ್ತಿಗೆ ಸಂದಿಕ್ಕೆ ಮುದ್ದೆ ತಿರ್ಕೊಂಡ್ರೆ ಆಯ್ತದೆ. ನಿನ್ನ ಗಂಡ ಚೆನ್ನಾಗೋನೋ, ಮದುವೆಗೂ ಬರಲಿಲ್ಲ. ಸರಿ, ನಾನು ಕೇಳಿದೆ ಅಂತ ಹೇಳವ ತಾಯಿ. ರಜಾ ಬಂದ್ಮೇಲೆ ಮಕ್ಳನ್ನ ಕರ್ಕೊಂಬ, ಮರಿಬೇಡ. ನನಗೂ ಒಬ್ಬಳೇ ಇದ್ದಿದ್ದು ಬೇಜಾರಾಗೋದೆ. ಮಕ್ಳ ಜೊತೆಗೆ ಒಂಚೂರು ಆಟ ಆಡ್ಕೊಂಡು ಈ ಬೇಜಾರೆಲ್ಲ ಕಳ್ಕೊತೀನಿ. ಬಂದ್ಬಿಡು ಸುತ್ತಿ, ಹೇಳು ನಿನ್ನ ಗಂಡಂಗೆ, ಇಲ್ಲ ಫೋನ್ ಮಾಡಿಕೊಡು, ನಾನೇ ಹೇಳ್ತೀನಿ. ಚಿಕ್ಕಮ್ಮ, ಅದ್ಯಾಕೆ ತಲೆ ಕೆಸ್ಕೊಂಡು, ನಾನು ಹೇಳ್ಬಿಟ್ಟು ಕರ್ಕೊಬತ್ತೀನಿ. ರಜಾ ಹುಟ್ಟೋದಕ್ಕೆ ಬರ್ತೀನಿ ಬಿಡು, ನೀನು ಆರಾಮಾಗಿರು. ಇಲ್ಲ ಚಿಕ್ಕಮ್ಮ? ಹೂ ತಾಯಿ, ಹ್ಞೂ, ನಿಂಗೂ ತಡ ಆಯಿತು. ಸರಿ ಹೋಗು, ಯಾವಾಗಾರು ಬಿಡುವಾದಾಗ ಮಾಡು. ಇಲ್ಲೇ ಎಲ್ಲರೂ ಮನೆ ಥರ ಈಗ ನಮ್ಮ ಚಿಕ್ಕವನ ಮನೇಲೂ ಅತ್ತೆ ಸೊಸೆ ಶುರು ಆಯಿತು. ಏನೋ ಈ ಹುಡುಗಿ ಕುಟೆ ಮಾತಾಡಿ ಒಂದಿಷ್ಟು ಮನಸ್ಸಿನ ಭಾರ ಇಳಿಸ್ಕೋಬೇಕು. ಇನ್ನು 4 ಹತ್ರ ಹೇಳೋದೆಲ್ಲ ಆಡ್ಕೋತಾರೋ ಅನ್ನೋ ಭಯ. ಅಲ್ಲೆಲ್ಲೇ ಬಂಗಾರಿ, ಹಾಳ ಬಸ್ತಿಯವಳು ಯಾವಾಗ ನೋಡು ತಿರುಗ್ತಾ ಇರ್ತಾಳೆ. ಅದೇನೋ ಕೆಮ್ಮೆ ಮಾಡ್ತೀನಿ ಅಂತಾಳೆ. ಇನ್ಯಾವಾಗ ಹೊಲಿತಾಳೋ ಬಟ್ಟೆಯ. ಬಂಗಾರಿ, ಬಂಗಾರಿ ನಿಂತ್ಕಳೆ. ಅಯ್ಯೋ, ಇವಳು ಬಾಯಿ ಮಣ್ಣಾಕ ಎಲ್ಲೋದ್ರೂ ಸಿಗ್ತಾಳಲ್ಲಪ್ಪ. ಈಗ ಇನ್ನೇನಂತ ಮಾತಾಡೋದು ಇವಳ ಹತ್ರ. ಅವತ್ತಷ್ಟೆಲ್ಲ ಬೈದಿದ್ದೀನಿ, ತಿರ್ಗಾ ಮಾತಾಡ್ಸಕ್ಪತ್ತವಳೆ. ಅಲ್ಲ ಕಣೆ ಬಂಗಾರಿ, ಎಲ್ಲಿಗೆ ಹಿಂಗೆ ಬರ್ಬರಂತ ಹೋಯ್ತಾ ಇದ್ದಿ? ಏನು ಕೆಲಸವೇ ಇತ್ತಾಗೆ? ಸಾವಿತ್ರಕ್ಕ, ರೇಷನ್ ಅಂಗಡಿಯಲ್ಲಿ ರೇಷನ್ ಕೊಡ್ತಾವ್ರ ಏನೋ ನೋಡ್ಕೊಬರೋಣ ಅಂತ ಹೋಯ್ತಿದ್ದೆ. ನೀವು ತಗೊಂಡ್ರ ರೇಷನು? ಅಯ್ಯೋ, ಅವೆಲ್ಲ ನನ್ನ ಗಂಡಂಗೆ ವಹಿಸ್ಬಿಟ್ಟಿದ್ದೀನಿ. ನನ್ನ ಗಂಡನ ತರಬೇಕು, ಮಾಡಬೇಕು. ಪುಣ್ಯವಂತೆ, ಹೋಗ್ಲಿ ಬಿಡು. ಸರಿ, ನಾನು ನೋಡ್ಕೊಬತ್ತೀನಿ ಇರು. ಬಾಗ್ಲಿಗೆ ಹಾಕೊಂಡು ಹೊಂಟೋದ ಆಮೇಲೆ. ಅಯ್ಯ ಸುಮ್ಕಿರೆ, ಇನ್ನು 10 ಗಂಟೆ. ಅವನು 12-1 ಗಂಟೆ ಎಲ್ಲೋದನು, ಅಲ್ಲೇ ಇರ್ತಾನೆ. ಹೋಗಿವಂತೆ. ಏನು ಯಾವಾಗ ನಿಂತು ಸಿಕ್ಕರುವೆ ಕುದುರೆ ಮೇಲೆ ಇರ್ತಿ. ನಿಂಗೇನು ಸಾವಿತ್ರಕ್ಕ, ಎಲ್ಲ ನಿಮ್ಮ ಯಜಮಾನ ಮಾಡ್ಕೋತಾರೆ, ಆರಾಮಾಗಿ ತಿರ್ಗಾಡ್ತೀನಿ. ನಮ್ಗಂಗಲ್ವಲ್ಲವ, ಎಲ್ಲ ನಾವೇ ಬಡಿಬೇಕು. ಅಯ್ಯ ಹಂಗ್ಯಾಕಂತಿ? ಇಲ್ವೇ ನಿಮ್ಮ ಸಸಿ ಅಕ್ಕ? ತಗ ಮಾಡ್ತಾಳ್ಕಣ. ನಿಂಗೆ ಅಂದರೆ ಯಾವ ಸಹಾಯ ಮಾಡೋಕ್ಕೂ ಸರಿ. ವಿಷಯ ಗೊತ್ತಾಯ್ತೆ? ಏನು ವಿಷಯ? ಅದೇ ಜಮೀನ್ದಾರ ಅಕ್ಕಂಗೆ ಹುಷಾರಿಲ್ಲ ಅನ್ನೋ ವಿಷಯ. ಇನ್ನೇನು ವಿಷಯ? ಅಯ್ಯೋ, ಆಳ ಬಸ್ತಿಯವಳೆ, ಇನ್ನೂ ಗೊತ್ತಿಲ್ಲ ನಿನಗೆ? ಇಡೀ ಊರು ಹುಡುಗರಿಗೆಲ್ಲ ಗೊತ್ತಾಗದೆ. ಹುಡುಗರಿಗೆ ತಾನೇ ಗೊತ್ತಾಗಿರೋದು, ಹೆಂಗಸ್ರಿಗಲ್ವಲ್ಲ ಬಿಡು. ಅಯ್ಯ ಹೊಸ ನನ್ನ ಮಾತು ಪೂರ್ತಿ ಕೇಳಲೆ. ಕಿಶೋರ ಅವನಲ್ಲ, ಕಿಶೋರ ಜಮೀನ್ದಾರ ಮಗ ಎಲ್ಲವನೇ ಗೊತ್ತೇ ಈಗ? ಎಲ್ಲಿದ್ದಾನೋ? ಅದೇ ಬೇರೆ ಮನೆಗೆ ಹೋಗಿದ್ರು ಅಲ್ಲವನೇ.
ಅದೇ ಸಸಿಯಕ್ಕೆ ಕೊರದೆ ಅವ್ರ ಮಾವು ಕೊಡ್ಸಿದ ಮನೇಲಿ ಅವ್ರ ಗಂಡ ಹೆಂಡ್ರನ್ನೇ ಬಿಟ್ಟವ್ರೆ ಅಂತ ವಿಷಯ ಊರಿಗೆ ಗೊತ್ತಲ್ಲ, ಅದ್ರೊಳಗೇನು? ಓ ಗಾಗಿ ನೀನು ಜಮೀನ್ದಾರಮ್ಮನ ಮನೆ ಕಡೆಗೆ ಹೋಗಿಲ್ಲ ಅನಿಸ್ತದೆ, ಅದಕ್ಕೆ ವಿಷಯ ಗೊತ್ತಿಲ್ಲ ನಿನಗೆ. ಏ ಕಿಶೋರ ಜೂಜಾಡಿ ಮೊನ್ನೆ ಹೊಸ್ತಡ್ಕಿನ ದಿವಸ ಜೈಲ್ಗೆ ಹೋಗೋನಂತೆ. ಕರ್ಕೊಂಡೋಗಿ ಅಲ್ಲೇ 2 ದಿವಸ ಆಯಿತು. ಅವರಪ್ಪ ಬಿಡ್ಸ್ಕೊಬರಕ್ಕೆ ಹೋಯ್ತಾ ಇಲ್ವಂತೆ. ಸತೀಶ್ನೂ ತಲೆ ಆಗ್ತಿಲ್ವಂತೆ. ಜೈಲಲ್ಲಿ ಕೂತವನಿ ನಿಮ್ಮ ಜಮೀನ್ದಾರಮ್ಮನ ಮಗ. ನೋಡ್ದಾ? ಅದಕ್ಕೆ ಹೇಳೋದು, ನಾನೇ ಅಂತ ಮೆರೆಯಕ್ಕೆ ಹೋದ್ರೆ ಹಿಂಗೆ ಆಗೋದು. ಇಷ್ಟು ಆಡ್ತಿಲ್ಲ ಅಮ್ಮ, ಈ ಹೋಯ್ತಾನೆ ಏನೋ ಭಾರಿ ಹಠ ನ್ಯಾಯ ಅಂತಿದ್ದ. ಈಗ ಮಗನೇ ಇಂಥ ಕೆಲಸ ಮಾಡೋನೆ, ಈಗೇನು ಮಾಡೋರು? ಈಗಲೂ ಒಳಗೆ ಸೇರಿಸ್ಕೊತಾರೇನೋ. ಆ ಸತೀಶ್ ತಾನೇ ಏನು ಎಗ್ರಿ ಬಿಡೋನು, ಯಾರು ತಪ್ಪು ಮಾಡೋರೆ. ಈಗೇನು ಮಾತಾಡ್ತಾರೆ ನೋಡ್ದು? ಅವ್ರದಾಗ ಅವತ್ತು ಕಿಚ್ಚಿಗೆ ಬಿಟ್ಟಿಲ್ಲ. ಅಲ್ಲೇ 3 ದಿವಸ ಆಯ್ತಂತೆ ಹೋಗಿ, ಸುಮ್ಕಿರು, ಯಾರಿಗೂ ಹೇಳಕ್ಕೆ ಹೋಗ್ಬೇಡ. ನನಗೆ ಆ ಟೀ ಅಂಗಡಿತ ಹುಡುಗರು ಮಾತಾಡ್ತಿರೋ ಏನರಪ್ಪ ಅಂದೆ, ಹೇಳಿದ್ರು. ಅದು ತಾನೇ ಯವ್ವ ಏನೇನೋ ಭಾಳ ಬಿದ್ದನೆ ಯವ್ವ, ಜಮೀನ್ದಾರ ಮಗ ಆಗಿ ಊರಲ್ಲಿ ಇನ್ಯಾರ ಕೆಲಸ ಮಾಡಿರ್ಬಿಟ್ಟಿರೋರೆ. ನೋಡು ಹೆಂಗಾಯ್ತು ಗತಿ. ನಾನು ನಿನಗೆ ಗೊತ್ತು ಅಂದ್ಕೊಂಡೆ, ನಿಂಗೆ ಗೊತ್ತಿಲ್ವೇನ್ಲೇ ಬಂಗಾರಿ? ದಿಟ್ಟವಾಗ್ಲೂ ಸಸಿ ಏನು ಹೇಳಿಲ್ವಾ? ಅವಳು ನಿನ್ನ ಹತ್ರ ಮುಚ್ಚಿಟ್ಟಾಳೆ. ಇಡೀ ಊರಿಗೆ ಟಮ್ ಆಯ್ತು ಅದೇ. ಹಿಂಗಾಗದಾ? ನನಗೆ ಈ ವಿಷಯ ಒಂದಿಷ್ಟು ಗೊತ್ತಿಲ್ಲ ಕಣಿಕ. ಸರಿ, ನಾನು ಹೋಯ್ತೀನಿ, ನನ್ನ ಕೆಲಸ ಅದೇ. ಯಾರೇನಾರು ಮಾಡ್ಕೊಳ್ಳಿ, ರೇಷನ್ ಅಂಗಡಿ ಬಾಕ್ಲಾಕ್ರೆ ನನಗೆ ಅಕ್ಕಿ ಪಾಡಾಗೋಯ್ತದೆ. ಬರ್ತೀನಿ. ಇರಲೇ ಹೋಗಿವಂತೆ. ನೀನು ಸಸಿನ ಒಂದು ಮಾತು ಕೇಳಿ ನೋಡು, ಏನು ಮಾಡ್ತೀರಿ ಅಂತವ ಹೇಳ್ತಾಳೆ. ಅಯ್ಯೋ ಸಾವಿತ್ರಕ್ಕ, ಅವ್ರು ಏನಾರು ಮಾಡ್ಕೊಳ್ಳಿ, ನನಗೆ ಟೈಮ್ ಆಯಿತು, ನಾನು ಹೋಯ್ತೀನಿ ತಗೋ.